ರಾಜ್ಯ ಸರ್ಕಾರ ಬಹಳ ಮಹತ್ವದ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಅಂತಂದರೆ ಅಕ್ರಮವಾಗಿ ಅರಣ್ಯ ಪ್ರದೇಶಗಳನ್ನು ಒತ್ತುವರಿ ಮಾಡಿಕೊಂಡು ಹೋಮ್ ಸ್ಟೇ ರೆಸಾರ್ಟ್ ಮಾಡಿದರೆ ಅದನ್ನು ತೆರವು ಮಾಡಲಿಕ್ಕೆ ಸರ್ಕಾರ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಸಚಿವರಾದ ಈಶ್ವರ್ ಖಂಡ್ರೆ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಬಹಳ ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದ್ದೀರಾ. ಹೌದು, ಪ್ರಕೃತಿ ವಿಕೋಪದಿಂದ ಏನೇನು ಅನಾಹುತಗಳಾಗ್ತಾ ಇದೆ ನಾವು ನೋಡ್ತಾ ಇದ್ದೇವೆ. ಕೇರಳದಲ್ಲಿ ಗುಡ್ಡ ಕುಸಿತದಿಂದ 4 ಹಳ್ಳಿಗಳೇ ಸಂಪೂರ್ಣವಾಗಿ ನಿರ್ನಾಮ ಆಗಿದ್ದಾವೆ. 300 ಜನ ಮೃತಪಟ್ಟಿದ್ದಾರೆ, 300 ಜನ ಕಾಣೆಯಾಗಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿನೂ ಇವತ್ತು ಶಿರೂರು ಹತ್ರ ಗುಡ್ಡ ಕುಸಿತ ಆಗಿ 11 ಜನ ಮೃತಪಟ್ಟಿದ್ದಾರೆ. ಇವೆಲ್ಲ ನಮಗೆ ಎಚ್ಚರಿಕೆಯ ಒಂದು ಗಂಟೆ. ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಈ ರೀತಿಯ ಒಂದು ಅರಣ್ಯ ಒತ್ತುವರಿ ಆಗಿದ್ರೆ ರೆಸಾರ್ಟ್ಗಳನ್ನ ತೆರವು ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೀರಾ ಸರ್? ವಿಶೇಷವಾಗಿ ಪಶ್ಚಿಮ ಘಟ್ಟದಲ್ಲಿ ಎಲ್ಲಿ ಇವತ್ತಿನ ದಿವಸ ಭಾಳಷ್ಟು ಅತ್ಯಂತ ಮಹತ್ವದಾದಂಥ ಅರಣ್ಯ ಪ್ರದೇಶ ಇದೆ, ಶೋಲಾ ಫಾರೆಸ್ಟ್ ಇದೆ, ಅನೇಕ ಗುಡ್ಡಗಳಿದ್ದಾವೆ. ಇಲ್ಲಿ ಭಾಳ ಕಡೆ ಏನಾಗಿದೆ ಅಂತೇಳಿದರೆ ಇವತ್ತು ಒತ್ತುವರಿ ಆಗಿದೆ. ಎಲ್ಲಿ ಗುಡ್ಡಗಳಿದ್ದಂಥದ್ದು ಆ ಪ್ರದೇಶದಲ್ಲಿ ಇವತ್ತು ಸಮತಟ್ಟು ಮಾಡಿಬಿಟ್ಟು ಗುಡ್ಡ ಕೊರೆದು ಕಡಿದು ಇವತ್ತು ಅಲ್ಲಿ ಪ್ಲಾಂಟೇಷನ್ ಮಾಡಿದಂಥದ್ದಿದೆ. ಅಲ್ಲಿ ರಬ್ಬರ್ ಪ್ಲಾಂಟೇಷನ್ ಮಾಡಿದ್ದಾರೆ. ಇದರಿಂದ ಭಾಳಷ್ಟು ಪ್ರಕೃತಿಗೆ ಹಾನಿ ಆಗ್ತದೆ. ಮಳೆ ಬಿದ್ದಂಥ ಸಂದರ್ಭದಲ್ಲಿ ಮಣ್ಣು ಸಡಿಲಾಗ್ತದೆ ಮತ್ತು ಅದರ ಕೆಳಗಡೆ ಮನೆ ಮಾಡಿರ್ತಾರೆ, ಗ್ರಾಮಗಳಿದ್ದಾವೆ. ಇದರ ಜೊತೆಯಲ್ಲಿ ಅವೈಜ್ಞಾನಿಕವಾಗಿ ರಸ್ತೆಗಳು ಮಾಡಿದ್ದಾರೆ, ಹೋಮ್ ಸ್ಟೇಗಳಾಗಿದೆ, ಇವತ್ತು ಬಡಾವಣೆಗಳು ಬಂದಿದ್ದಾವೆ. ಇವತ್ತು ಇವೆಲ್ಲ ಏನು ಸುಮಾರು ಚಾರಣಪಥಗಳಿದ್ದಾವೆ, ಅಲ್ಲಿ ಎಷ್ಟು ನಾವು ಚಾರಣಪಥಗಳಿಗೆ ಅವಕಾಶ ಕೊಡಬೇಕು, ಅದಕ್ಕಿಂತ 3 ಪಟ್ಟು 4 ಪಟ್ಟು ಜನ ಹೋಗ್ತಾರೆ. ಪರಿಸರ ಪ್ರಕೃತಿ ಇವತ್ತು ಹಾನಿ ಆಗ್ತದೆ. ಈ ಅನಧಿಕೃತ ಹೋಮ್ ಸ್ಟೇ ತೆರವು ಮಾಡಲಿಕ್ಕೆ ಟೈಮ್ ಬಾಂಡಿಂಗ್ ಏನಿದೆ ಸರ್? ಈಗ ನಾವು ಸೂಚನೆ ಕೊಟ್ಟಿದ್ದೇವೆ. ವಿಶೇಷವಾಗಿ 2015 ನಂತರ ನಮ್ಮಲ್ಲಿ ಪಶ್ಚಿಮ ಘಟ್ಟದಲ್ಲಿ ಏನು ಇವತ್ತು ಅಕ್ರಮ ಒತ್ತುವರಿ ಆಗಿದೆ, ಹೋಮ್ ಸ್ಟೇಗಳಾಗಿದೆ ಅಕ್ರಮವಾಗಿ, ಇವೆಲ್ಲವನ್ನು ತೆರವುಗೊಳಿಸಬೇಕು ಮತ್ತು ಅರಣ್ಯ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದ್ದೇವೆ. ಕಾಲಮಿತಿಯಲ್ಲಿ ಮತ್ತು ಇದನ್ನು ಮಾಡುವಂಥದ್ದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಇದನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತೇವೆ, ಕಾಲಕ್ಕೆ ಮಾನಿಟ್ರ್ ಮಾಡ್ತೇವೆ. ಅನುಷ್ಠಾನ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ, ನಮ್ಮ ಇಲಾಖೆ ಮಾಡ್ತದೆ ಅನ್ನುವಂಥ ಭರವಸೆ ರಾಜ್ಯದ ಜನರಿಗೆ ಕೊಡ್ತಾ ಇದ್ದೇನೆ. 2015 ನಂತರನೇ ಯಾಕೆ ಸರಿ ತಗೊಂಡಿರ್ತದೆ ನೋಡಿ, 2015 ಪೂರ್ವದಲ್ಲಿ ಏನು ಇವತ್ತು ಒತ್ತುವರಿಗಳಾಗಿದೆ ಅಂಥ ಕಡೆ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಾವು ಒಂದು IAಯನ್ನು ಸಲ್ಲಿಸಿದ್ದೇವೆ. ಅದರಲ್ಲಿ ಯಾರ್ಯಾರು ಈಗಾಗಲೇ ಹಿಂದೆ ಒತ್ತುವರಿ ಮಾಡಿದ್ದಾರೆ ಅಂಥವ್ರಿಗೆ ಪುನರ್ವಸತಿ ಕಲ್ಪಿಸಿ ಒತ್ತುವರಿ ತೆರವು ಮಾಡ್ತೀವಿ ಅನ್ನುವಂಥ ಒಂದು ವಿಚಾರವನ್ನು ಹೇಳಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಇನ್ನೂ ಆ ವಿಷಯದ ಬಗ್ಗೆ ನಾವು ತೀರ್ಮಾನ ಮಾಡಬೇಕಾಗಿದೆ. ಹೀಗಾಗಿ ಇವತ್ತು ಎಲ್ಲೆಲ್ಲಿ ಒತ್ತುವರಿ ಆಗಿದ್ದಂಥ ಪ್ರದೇಶದಲ್ಲಿ ತೆರವುಗೊಳಿಸುವಂಥ ಒಂದು ಕೆಲಸ ಪ್ರಾರಂಭ ಮಾಡ್ತೇವೆ. ಸರ್, ಏನಂದ್ರೆ ಕೃಷಿ ಭೂಮಿಗೆ ಅಂತ ಅದು ಫಸ್ಟು ಅವರು ಇದು ಮಾಡ್ಕೊತಾರೆ, ಕೃಷಿಗೆ ತದನಂತರ ಇವರು ಈ ಒಂದು ರೆಸಾರ್ಟ್ ಹೋಮ್ ಸ್ಟೇಗಳು ಮಾಡ್ತಕ್ಕಂಥದ್ದು. ಸರ್, ಸತ್ಯ ಇದೆ, ಗುಡ್ಡ ಕಡಿತಾರೆ. ಗುಡ್ಡ ಕಡಿದು ಶೋಲಾ ಫಾರೆಸ್ಟಲ್ಲಿರುವಂಥ ಏನು ಮರಗಳಿದ್ದಾವೆ, ಮರಗಳ ಅಕ್ರಮವಾಗಿ ಕಡಿತಲೇ ಆಗ್ತದೆ. ಅದು ಆದಮೇಲೆ ನಾವು ಕೃಷಿ ಮಾಡ್ತೀವಿ ಅಂತೇಳಿ ತೋರಿಸ್ತಾರೆ. ಅದರಲ್ಲಿ ವಾಣಿಜ್ಯ ಬೆಳೆಗಳು ಬೆಳೀತಾರೆ ಅಥವಾ ಹೋಮ್ ಸ್ಟೇ ಮಾಡ್ತಾರೆ ಅಥವಾ ಬಡಾವಣೆಗಳು ಮಾಡ್ತಾರೆ. ಇದರಿಂದ ಪ್ರಕೃತಿಗೆ ಭಾಳಷ್ಟು ಹಾನಿ ಆಗ್ತದೆ. ಮತ್ತು ಯಾವ ರೀತಿಯಲ್ಲಿ ಅವಘಡ ಆಗ್ತಾಯಿದೆ ನಾವೆಲ್ಲ ನೋಡಿದ್ದೇವೆ. ಇಂಥ ಅವಘಡಗಳು, ದುರಂತ ಪುನರಾವರ್ತನೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಕ್ರಮ ತೆಗೆದುಕೊಳ್ತೇವೆ. ಮಾಡಲೇಬೇಕಾಗುತ್ತಲ್ಲ. ಇದಿಷ್ಟು ಸಚಿವ ಈಶ್ವರ್ ಖಂಡ್ರೆ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಸಂಜಯ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.